ಹಾಯ್ ಹಲೋ ನಮಸ್ತೆ ಕರುನಾಡಿಗೆ ಪ್ರಿಯ ಬಂಧುಗಳೇ, ನಿಮಗೆ ತಿಳಿದಿರುವ ಹಾಗೆ ನಟ ದರ್ಶನ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿದ್ದಾರೆ. ಪೊಲೀಸ್ನವರು ಯಾವ ಪ್ರಭಾವಿಗಳ ಕರೆ ಬಂದರೂ ಅದನ್ನು ಲೆಕ್ಕಿಸದೆ ತಮ್ಮ ಕರ್ತವ್ಯವನ್ನು ಮಾಡುತ್ತಿದ್ದಾರೆ. ಇದರ ನಡುವೆ ನಟ ದರ್ಶನ್ ಅವರಿಗೆ VIP ಟ್ರೀಟ್ಮೆಂಟ್ ಅನ್ನು ನೀಡಲಾಗುತ್ತಿದೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರಿಗಳಿಗೆ ಹೇಳಿದಂತಹ ಖಡಕ್ ವಾರ್ನಿಂಗ್ ಆದರೂ ಏನು? ಬೇರೆ ಬೇರೆ ಗಣ್ಯ ರಾಜಕೀಯ ವ್ಯಕ್ತಿಗಳೇ ದರ್ಶನ್ ಅವರನ್ನ ಹೊರತರಲು ಪ್ರಯತ್ನಿಸಿದಾಗ ರಾಜ್ಯ ಸರ್ಕಾರ ಕೈಗೊಂಡಿರತಕ್ಕಂತಹ ಕ್ರಮವಾದರೂ ಏನು? ಇಲ್ಲಿ ದರ್ಶನ್ ಅವರಿಗೆ ತಪ್ಪಿಸಿಕೊಳ್ಳಲು ಅವಕಾಶವೇ ಇಲ್ಲವಾ ಎಂಬ ಎಲ್ಲ ಕುತೂಹಲಕಾರಿಯಾಗಿರ್ತಕ್ಕಂತಹ ವಿಚಾರವನ್ನ ಈ ವಿಡಿಯೋದ ಉದ್ದಗಲಕ್ಕೂ ನೋಡೋಣ. ಪ್ರಿಯ ಬಂಧುಗಳೇ, ಈ ಕೇಸಿಗೆ ಸಂಬಂಧಪಟ್ಟಂತೆ ಇತ್ತೀಚಿನ ಬೆಳವಣಿಗೆಯನ್ನು ನೋಡೋದಾದ್ರೆ, ಪೊಲೀಸ್ನವರು ಸಿದ್ದರಾಮಯ್ಯನವರ ಬಳಿ ಬಂದಾಗ ಸಾಮಾಜಿಕ ಜಾಲತಾಣದಲ್ಲಿ VIP ಟ್ರೀಟ್ಮೆಂಟ್ ಅನ್ನು ನೀಡಲಾಗ್ತಾ ಇದೆ ನಟ ದರ್ಶನ್ ಅವರಿಗೆ ಎಂಬ ಸುದ್ದಿ ಕೇಳಿಬರ್ತಾ ಇದೆ. ಯಾವುದೇ ಕಾರಣಕ್ಕೂ VIP ಟ್ರೀಟ್ಮೆಂಟ್ ಅನ್ನು ನೀಡಬಾರದು, ಜನಸಾಮಾನ್ಯರಿಗೆ ಬೇರೆ ಆರೋಪಿಗಳಿಗೆ ನೀಡುವಂತಹ ಟ್ರೀಟ್ಮೆಂಟ್ ಅನ್ನು ಮಾತ್ರ ನೀಡಬೇಕು ಎಂದು ಖುದ್ದಾಗಿ CM ಸಿದ್ದರಾಮಯ್ಯನವರು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇಲ್ಲವಾದರೆ ಸರ್ಕಾರ ನಿಮ್ಮ ಮೇಲೆ ತೀವ್ರ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ತದೆ ಎನ್ನುವಂತಹ ಎಚ್ಚರಿಕೆಯ ಮಾತುಗಳನ್ನು ಪೊಲೀಸ್ನವರಿಗೆ ನೀಡಿದ್ದಾರೆ ಎನ್ನುವಂತಹ ಸುದ್ದಿ ಇದೀಗ ಬಂದಿದೆ. ಇದು ಬೇರೆ ಸಂದೇಶವನ್ನು ಹೊರ ನೀಡುತ್ತದೆ. ಆದ್ದರಿಂದ ಜನಸಾಮಾನ್ಯರಿಗೆ ನೀಡುವಂತಹ ಟ್ರೀಟ್ಮೆಂಟ್ ಅನ್ನು ಮಾತ್ರ ನೀಡಬೇಕು ಎಂದು CM ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇನ್ನೊಂದು ಕಡೆ ನಟ ದರ್ಶನ್ ಅವರ ವಿಚಾರವಾಗಿ ಹಲವಾರು ರಾಜಕಾರಣಿಗಳು ದರ್ಶನ್ ಅವರನ್ನು ಹೊರತರಲು ಪ್ರಯತ್ನಿಸಿದ್ದಾರೆ. ಆದರೆ ಆ ಎಲ್ಲ ಪ್ರಯತ್ನಗಳು ರಾಜ್ಯ ಸರ್ಕಾರದ ಮುಂದೆ ನಡೆಯುತ್ತಿಲ್ಲ ಎಂಬ ಸುದ್ದಿ ಇದೀಗ ಕೇಳಿಬರುತ್ತಿದೆ. ಆದರೆ ಪ್ರಿಯ ಬಂಧುಗಳೇ, ಒಂದಿಷ್ಟು ಅಮಾಯಕ ಮಂದಿ ದರ್ಶನ್ ಅವರಿಗೆ ಸಹಾಯ ಮಾಡುವುದಕ್ಕೆ ಹೋಗಿ ತಮ್ಮ ಜೀವನವನ್ನೇ ಆತಂಕದತ್ತ ಕೊಂಡೊಯ್ದಿದ್ದಾರೆ. ಹಾಗೆನ್ನುವುದಕ್ಕೆ ಕಾರಣವಾದದ್ದು ಈ ರೇಣುಕಾಸ್ವಾಮಿಯ ಕುಟುಂಬವು ತೀರಾ ಅತಂತ್ರದ ಪರಿಸ್ಥಿತಿಯಲ್ಲಿದೆ. ಕಾರಣ, ತನ್ನ ಹೆಂಡತಿ 5 ತಿಂಗಳ ಗರ್ಭಿಣಿ, ತಂದೆ ತಾಯಿಗಳಿಗೆ ವಯಸ್ಸಾಗಿದೆ. ಮನೆಯಲ್ಲಿ 98 ವರ್ಷದ ರೇಣುಕಾಸ್ವಾಮಿಯ ಅಜ್ಜಿಯವರಿದ್ದಾರೆ. ಅವರು ಹಾಸಿಗೆಯನ್ನು ಹಿಡಿದುಕೊಂಡಿದ್ದಾರೆ. ಈ ಅಜ್ಜಿಯನ್ನ ಅವರೇ ನೋಡಿಕೊಳ್ಳುತ್ತಿದ್ದರು. ಅವರಿಗೆ ಹುಷಾರಿಲ್ಲದಾಗ ಡಾಕ್ಟರ್ಗಳನ್ನು ಕರೆದುಕೊಂಡು ಬಂದು ಅವರಿಗೆ ಬೇಕಾಗಿರುವಂತಹ ಚಿಕಿತ್ಸೆಯನ್ನು ಕೊಡುವಂಥ ಕೆಲಸವನ್ನು ಈ ರೇಣುಕಾಸ್ವಾಮಿಯವರು ಮಾಡ್ತಾ ಇದ್ರು. ಇದೀಗ ಯಾರು ಅವರ ಮನೆಯ ಜವಾಬ್ದಾರಿಯನ್ನು ನೋಡಿಕೊಳ್ಳುತ್ತಾರೆ, ಯಾರು ಅವರ ತಂದೆ ತಾಯಿಗಳನ್ನು ನೋಡಿಕೊಳ್ತಾರೆ? ನಾಳೆ ಹುಟ್ಟುವಂತಹ ಮಗು ತನ್ನ ತಂದೆ ಎಲ್ಲಿ ಎಂದು ಕೇಳಿದಾಗ ಆ ತಾಯಿ ಏನೆಂದು ಉತ್ತರಿಸುತ್ತಾಳೆ? ಸದ್ಯ ಇದು ಎಲ್ಲರಿಗೂ ಕಾಡುತ್ತಿರುವಂತಹ ಪ್ರಶ್ನೆ. ಇನ್ನೊಂದು ಕಡೆ ಈ ಪ್ರಕರಣದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಭಾಗಿಯಾಗಿರುವರು ಒಂದಿಷ್ಟು ಜನರಿದ್ದಾರೆ. ಅವರು ಪ್ರತಿದಿನಾಲೂ ದುಡಿದೇ ಬದುಕಬೇಕು, ಒಂದು ದಿನ ಕೆಲಸಕ್ಕೆ ಹೋಗದೆ ಹೋದರೆ ಆ ದಿನ ಉಪವಾಸವೇ ಸರಿ ಎನ್ನುವ ಪರಿಸ್ಥಿತಿಯಲ್ಲಿರುವರು ಕೂಡ ಈ ಕೇಸಿನಲ್ಲಿ ಭಾಗಿಯಾಗಿದ್ದಾರೆ. ಯಾಕೆ ಸ್ವಾಮಿ ನಿಮಗೆ ಬೇಕು? ಇನ್ನೊಂದಿಷ್ಟು ಮಂದಿ ಅಂತರೂ ಪಾಪ ಅನಿಸಿಬಿಡುತ್ತದೆ ಅವರ ಬಗ್ಗೆ ನೆನೆಸಿಕೊಂಡ್ರೆ. ಆಟೋ ಓಡಿಸುವವರಿಗೆ ಏನು ಬೇಕು? ಪಾಪ ಅವರಿಗೆ ಬಾಡಿಗೆ ಕೊಟ್ಟರೆ ಸಾಕು, ಅದೇ ಅವರಿಗೆ ಮುಖ್ಯವಾಗುತ್ತದೆ. ಆದರೆ ಈ ಗ್ರಹಚಾರ ಕೆಟ್ಟದಿದ್ದಾಗ ನೋಡಿ, ಮನೆ ಬಾಗಿಲಿಗೆ ಕೆಟ್ಟದ್ದು ಹುಡುಕಿಕೊಂಡು ಬರುತ್ತದೆ ಎಂದು ಅಂತಹದ್ದೇ ಘಟನೆ ಇಲ್ಲಿ ಜರುಗಿಬಿಟ್ಟಿದೆ. ಬಾಡಿಗೆ ಅಂತ ಕೇಳಿದ್ರು, ಇವರು ಕೂಡ ಹೋಗಿ ಹೇಳಿದ ಜಾಗಕ್ಕೆ ಬಿಟ್ಟು ಬರ್ತಾರೆ. ಆದರೆ ಇದೀಗ ಅವರನ್ನು ಕೂಡ ವಿಚಾರಣೆಗೆ ಕರೆದುಕೊಂಡು ಹೋಗುತ್ತಿದ್ದಂತೆಯೇ ಮತ್ತೊಂದು ಜೀವ ಹೋಗಿಬಿಟ್ಟಿದೆ. ಅನು ಅಲಿಯಾಸ್ ಅನಿಲ್ ಕುಮಾರ್ ಎಂದು ಅವರ ಹೆಸರು. ಇವರು ಮೂಲತಃ ಚಿತ್ರದುರ್ಗದವರು. ಈ ವ್ಯಕ್ತಿ ಇವತ್ತು ಸರೆಂಡರ್ ಆಗ್ತಾ ಇದ್ದ ಹಾಗೆ ಅವರ ತಂದೆ ಕುಸಿದು ಬಿದ್ದು ಹೃದಯಾಘಾತದಿಂದಾಗಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಇದರ ಮೂಲಕ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಜೀವ ಕಳೆದುಕೊಂಡಂತಾಗಿದೆ. ಇಲ್ಲಿ ನಡೆದ ಘಟನೆ ಏನೆಂದರೆ, ಈ ಅನಿಲ್ ಕುಮಾರ್ ದರ್ಶನ್ ಅವರ ಬಹುದೊಡ್ಡ ಅಭಿಮಾನಿ. ಯಾವಾಗ ನಟ ದರ್ಶನ್ ರಾಘವೇಂದ್ರ ಅವರಿಗೆ ಕರೆ ಮಾಡಿ ರೇಣುಕಾಸ್ವಾಮಿ ಯಾರು, ಅವರನ್ನ ಕರೆತನ್ನಿ ಎಂದು ಹೇಳ್ತಾರೋ, ಬಳಿಕ ಈ ರಾಘವೇಂದ್ರರವರು ಅನಿಲ್ ರವರಿಗೆ ಕಾಲ್ ಮಾಡ್ತಾರೆ. ನಿನಗೆ ದರ್ಶನ್ ಅಂದ್ರೆ ಇಷ್ಟ ಅಲ್ವಾ? ಅವರನ್ನು ಪರಿಚಯಿಸ್ತೀನಿ, ಜೊತೆಗೆ ಅವರ ಜೊತೆ ನೀನು ಫೋಟೋಸ್ಗಳನ್ನು ವಿಡಿಯೋಸ್ಗಳನ್ನು ಮಾಡ್ಕೊಳ್ಬಹುದು. ಜಸ್ಟ್ ನೀನು ಮಾಡಬೇಕಾಗಿರುವಂತಹ ಕೆಲಸ ಏನಪ್ಪಾ ಅಂತಂದರೆ, ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದ ಚಳಿಕೆರೆ ಗೇಟಿನ ಬಳಿ ಇರ್ತಕ್ಕಂತಹ ಬಾಲಾಜಿ ಬಾರ್ನಿಂದ ಕರೆದುಕೊಂಡು ಬಂದರೆ ಸಾಕು, ಮುಂದಿದ್ದು ನಾವು ನೋಡ್ಕೊಳ್ತೇವೆ ಎಂದಿದ್ದಾರೆ. ತದನಂತರ ಬೇರೆ ಬೇರೆ ಪ್ಲಾನ್ಗಳನ್ನು ಮಾಡಿ ಆತನನ್ನು ಆಟೋದಲ್ಲಿ ಕರೆದುಕೊಂಡು ಇವರು ಹೇಳಿರುವಂತಹ ಪ್ಲೇಸ್ಗೆ ಹೋಗಿ ಬಿಟ್ಟಿದ್ದಾನೆ. ಇದಷ್ಟೇ ಅನಿಲ್ ಕುಮಾರ್ ರವರು ಮಾಡಿರುವಂತಹ ಕೆಲಸ. ಕಿಡ್ನಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಅನಿಲ್ ಕುಮಾರ್ ರವರ ಹೆಸರು ಕೂಡ ಕೇಳಿ ಬಂದಿದೆ. ಆದರೆ ಪಾಪ ಈ ಅನಿಲ್ ಕುಮಾರ್ ಅವರಿಗೆ ಇವರು ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡ್ತಾ ಇದ್ದಾರೆ ಎನ್ನುವ ವಿಚಾರವೇ ಗೊತ್ತಿರಲಿಲ್ಲ. ಅನಿಲ್ ಕುಮಾರ್ ತಿಳಿದಿದ್ದು ಅಷ್ಟೇ, ನಾನು ದರ್ಶನ್ ಅವರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೇನೆ, ದರ್ಶನ್ ಅವರನ್ನ ನಾನು ನೋಡಬಹುದು ಎಂದುಕೊಂಡು ಅವರು ಅಂದ್ರೆ ಈ ಡಿ ಗ್ಯಾಂಗ್ ಏನೆಲ್ಲ ಅವರು ಹೇಳಿದ ಮಾತುಗಳನ್ನೆಲ್ಲ ಕೇಳ್ತಾನೆ. ಆದರೆ ಬಾಲಾಜಿ ಬಾರಿನಿಂದ ಅವರನ್ನ ಕೇಳಿದ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಬಿಟ್ಟಿದ್ದಾನೆ. ತದನಂತರ ರೇಣುಕಾಸ್ವಾಮಿಯನ್ನ ಈ ಡಿ ಗ್ಯಾಂಗ್ ಕಾರಿನಲ್ಲಿ ಕರೆದುಕೊಂಡು ಬೆಂಗಳೂರಿಗೆ ಹೋಗಿಬಿಟ್ಟಿದೆ. ಅದಾದ ಬಳಿಕ ಮುಂದೇನಾಯಿತು ಎನ್ನುವುದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರವೇ. ಈ ಕೇಸ್ನ ವಿಚಾರವಾಗಿ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ತನಿಖೆಯನ್ನ ಮಾಡಬೇಕಾದ್ರೆ ಯಾರ್ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎಂದು ಕಲೆ ಹಾಕುವ ವೇಳೆಗೆ ಈ ಅನಿಲ್ ಕುಮಾರ್ ಅವರು ಕೂಡ ಲಾಕ್ ಆಗಿದ್ದಾರೆ.
ಇತ್ತ ಇದನ್ನೆಲ್ಲ ಟಿವಿಯಲ್ಲಿ ನೋಡ್ತಾ ಇದ್ದ ಅನಿಲ್ ಅವರ ತಂದೆ ಮಗ ಯಾರದ್ದೋ ಸ್ವಾರ್ಥಕ್ಕೆ ಬಲಿಯಾದನಲ್ಲ ಎಂದುಕೊಂಡು ತೀವ್ರವಾಗಿ ಮನಸ್ಸಿಗೆ ಹಚ್ಚಿಕೊಂಡಿದ್ದಾರೆ. ಅದಾದ ಬಳಿಕ ಇದ್ದಕ್ಕಿದ್ದ ಹಾಗೆ ರಪ್ಪನೆ ಕೆಳಗೆ ಬಿದ್ದಿದ್ದಾರೆ. ತಕ್ಷಣವೇ ಅವರನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ. ಆದರೆ ಅವರನ್ನ ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಆಗಿಲ್ಲ. ಕಾರಣ ಅವರಿಗೆ ಹೃದಯಾಘಾತವಾಗಿ ಆ ಕ್ಷಣದಲ್ಲಿಯೇ ತಮ್ಮ ಜೀವವನ್ನ ಕಳೆದುಕೊಂಡಿದ್ದಾರೆ. ಹೆಸರು ಚಂದ್ರಪ್ಪ ಅಂತ, ಸುಮಾರು 55ರಿಂದ 60 ವರ್ಷದ ಆಜುಬಾಜಿನ ವಯಸ್ಸಿನವರು. ತನ್ನ ಮನೆಗೆ ಆಧಾರ ಸ್ತಂಭವಾಗಿದ್ದ ಮಗನ ಕಾರಣದಿಂದಾಗಿ ತಮ್ಮ ಪ್ರಾಣವನ್ನ ಕಳೆದುಕೊಂಡು ಬಿಟ್ಟಿದ್ದಾರೆ. ದರ್ಶನ್ ಅವರ ಜೊತೆ ಒಂದು ಫೋಟೋ ತೆಗೆಸಿಕೊಳ್ಳಬಹುದು ಎಂದು ಪ್ರಾರಂಭವಾಗಿರ್ತಕ್ಕಂಥ ಈ ಒಂದು ಸ್ಟೋರಿಯು ನೋಡಿ ಎಲ್ಲಿ ಬಂದು ನಿಂತಿದೆ. ಅದಕ್ಕೆ ಹೇಳೋದು, ಇದು ಎಲ್ಲರಿಗೂ ಒಂದು ಪರಿಪಾಠವಾಗಬೇಕು. ಯಾರು ಸೆಲೆಬ್ರಿಟಿಗಳು, ಸಿನಿಮಾ ನಟ ನಟಿಯರು ಬಂದ್ರು ಅಂತಂದ್ರೆ ಜನ ಅವರ ಹಿಂದೆ 100ರಿಂದ 150 ಸ್ಪೀಡಿನಲ್ಲಿ ಹೋಗ್ತಾರೆ. ನೋಡಿ, ನಿಮ್ಮ ಜೀವನ, ನಿಮ್ಮ ಮನೆಗೆ ನೀವೇ ನಟ ನಟಿ, ನೀವೇ ನಿಮ್ಮ ಮನೆಗೆ ಹೀರೋ. ಯಾರೋ ರೀಲ್ನಲ್ಲಿರುವಂತಹ ಹೀರೋಗಳಿಗೋಸ್ಕರ ನಿಮ್ಮ ರಿಯಲ್ ಹೀರೋಗಳನ್ನು ಕಲ್ತ್ಕೊಳ್ಬೇಡಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ. ವಿಡಿಯೋದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದ. ಕರುನಾಡಿಗೆ.